ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬಿಲ್ ಗೇಟ್ಸ್ ಭಾರತಕ್ಕೆ ಬಂದಿದ್ದಾರೆ. ಬಿಲ್ ಗೇಟ್ಸ್ ಹೆಸರು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಹರಿದಾಡಿದ್ದು ಎಫ್ಸ್ಟೀನ್ ಫೈಲ್ಸ್ಗಳಲ್ಲಿ. ಈತನ ರಂಗರಲಿಯ, ಈತನ ಲೋಲುಪತೆ, ಈತನ ವಿಲಾಸಿ ಜೀವನ, ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಈತನ ಲೈಂಗಿಕ ಕೇಳಿಗಳು ಎಲ್ಲವೂ ಕೂಡ ಅತಿ ದೊಡ್ಡ ಮಟ್ಟದಲ್ಲಿ, ವೈಶ್ವಿಕ ಮಟ್ಟದಲ್ಲಿ ಇವತ್ತು ಸುದ್ದಿ ಆಗ್ತಾ ಇರುವ ಸಂದರ್ಭದಲ್ಲಿ ಈತ ಭಾರತಕ್ಕೆ ಬಂದಿದ್ದಾನೆ. ಹಾಗೆ ನೋಡಿದರೆ ಬಿಲ್ ಗೇಟ್ಸ್ನ ಪತ್ನಿ ಯಾವಾಗ ಈತನ ಹೆಸರು ಎಫ್ಸ್ಟೀನ್ ಫೈಲ್ಸ್ನಲ್ಲಿ ಬಂತೋ ಆಗ ಒಂದು ಮಾತನ್ನು ಹೇಳಿದರು. ಏನಂದರೆ, ಈತ ಈ ರೀತಿಯಾಗಿ ಮಕ್ಕಳ ಜೊತೆ ಲೈಂಗಿಕ ಕೇಳಿ ನಡೆಸ್ತಾ ಇದ್ದಾನೆ ಅನ್ನುವಂಥ ಕಾರಣಕ್ಕೋಸ್ಕರವೇ ನಾನು ಈತನಿಗೆ ವಿಚ್ಛೇದನವನ್ನು ಕೊಟ್ಟಿದ್ದೇನೆ ಅಂತ. ಎಫ್ಸ್ಟೀನ್ ಫೈಲ್ಸ್ ಬಗ್ಗೆ ಇನ್ನೊಂದು ಆತಂಕಕಾರಿ ಮಾಹಿತಿ ಹೊರಗಡೆ ಬಂದಿದೆ. ಅದೇನಪ್ಪ ಅಂತಂದರೆ, ಈ ಎಫ್ಸ್ಟೀನ್ನ ಸಾವು ಇದೆಯಲ್ಲ, ಇದರ ಕುರಿತಾಗಿ ಉಂಟಾದಂಥ ವಿವಾದ. ಏನಪ್ಪ ಅಂದರೆ, ಈತನ ಮರಣೋತ್ತರ ಪ್ರಶಸ್ತಿ ಮಾಡಲಾಯ್ತಲ್ಲ ಎಫ್ಸ್ಟೀನ್ದು. ಇನ್ನೊಂದು ವಿಷಯ ಹೊರಗಡೆ ಬಂದರೆ ಅದೇನಪ್ಪ ಅಂದರೆ, ಎಫ್ಸ್ಟೀನ್ನ ಸಾವಾಯ್ತಲ್ಲ, ಅದ್ರ ಕುರಿತಾಗಿ ನಡೆದಂಥ ಮರಣೋತ್ತರ ಪರೀಕ್ಷೆ ಏನಿದೆ, ಆ ಮರಣೋತ್ತರ ಪರೀಕ್ಷೆಯ ಕುರಿತಾಗಿಯೇ ಈಗ ವಿವಾದ ಉಂಟಾಗಿದೆ. ಯಾರು ಮರಣೋತ್ತರ ಪರೀಕ್ಷೆ ಮಾಡಿದರೋ ಅವ್ರು ಹೇಳ್ತಾ ಇದ್ದಾರೆ, ಇದೊಂದು ಸಾವಲ್ಲ, ಇದು ಉಸಿರುಗಟ್ಟಿ ಸಾಯಿಸಿರೋದಿದು ಅಂತ. ಒಬ್ಬ ವ್ಯಕ್ತಿ ಜಗತ್ತಿನ ದಿಗ್ಗಜರಲ್ಲಿ ದಿಗ್ಗಜರನ್ನ ಕರ್ಕೊಂಬಂದು ಈ ರೀತಿಯಾದಂಥ ಲೈಂಗಿಕ ಹಗರಣವನ್ನು ನಡೆಸಿದಾಗ ಆತನ ಸಾವು ಸ್ವಾಭಾವಿಕವಾಗಿ, ಸಹಜವಾಗಿ ನಡೀಲಿಕ್ಕೆ ಹೆಂಗೆ ಸಾಧ್ಯ? ಇರಲಿ, ಆ ವಿಷಯವನ್ನು ಇವತ್ತು ಮಾತಾಡ್ತಾ ಇರೋದು ಬಿಲ್ ಗೇಟ್ಸ್ ಬಗ್ಗೆ. ಬಿಲ್ ಗೇಟ್ಸು ಆಂಧ್ರ ಪ್ರದೇಶಕ್ಕೆ ಬಂದರು. ಆಂಧ್ರ ಪ್ರದೇಶಕ್ಕೆ ಬಂದ ತಕ್ಷಣ ಅಲ್ಲಿಯ ಮುಖ್ಯಮಂತ್ರಿ ಆದಂಥ ಚಂದ್ರಬಾಬು ನಾಯ್ಡು ಮತ್ತು ಉಪಮುಖ್ಯಮಂತ್ರಿ ಆದಂಥ ನಮ್ಮ ಪವನ್ ಕಲ್ಯಾಣ್ ಅವರು ಆತನನ್ನು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಿದರು. ನಮ್ಮ ಚಂದ್ರಬಾಬು ನಾಯ್ಡು ಅವರ ಪುತ್ರ ನಾರಾ ಲೋಕೇಶ್ ಸ್ವತಃ ವಿಮಾನ ನಿಲ್ದಾಣಕ್ಕೆ ತೆರಳಿ ಆತನನ್ನು ಹಾರ್ದಿಕವಾಗಿ ಸ್ವಾಗತಿಸಿದರು. ಬಿಲ್ ಗೇಟ್ಸ್ ಬರ್ತಾನೆ ಅಂದ ತಕ್ಷಣ ನಮಗೆ ಭಯ ಉಂಟಾಗಲಿಕ್ಕೆ ಶುರುವಾಗುತ್ತೆ. ಏಕೆಂದರೆ ಆತನ ಇತಿಹಾಸವೇ ಆಗಿದೆ. ಇತಿಹಾಸದ ಪುಟಗಳನ್ನು ತೆಗೆದರೆ ಈತ ಎಂಥ ಅಪಾಯಕಾರಿ ವ್ಯಕ್ತಿ ಅಂತ ಗೊತ್ತಾಗ್ತಾ ಇದೆ. ಈತ ಈಗ ಮಹಾರಾಷ್ಟ್ರದ ವಿದರ್ಭದಲ್ಲಿ, ಮರಾಠವಾಡ ವಿದರ್ಭದಲ್ಲಿ ಸುಮಾರು 200ಕ್ಕಿಂತಲೂ ಹೆಚ್ಚು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಸೆಂಟರ್ಗಳನ್ನು ಪ್ರಾರಂಭ ಮಾಡ್ತಾನಂತೆ. ಈ ನಮ್ಮ ಭಾರತೀಯ ಹಸುಗಳಿಗಾಗಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಸೆಂಟರ್ಸ್ ಅಂದರೆ ಕೃತಕ ಗರ್ಭಧಾರಣಾ ಕೇಂದ್ರಗಳನ್ನು ಮಾಡ್ತಾನಂತೆ. ಹೀಗೆ ಮಾಡುವ ಮೂಲಕ ನಮ್ಮ ತಳಿಯನ್ನು ಜಾಸ್ತಿ ಮಾಡ್ತೀನಿ ಅನ್ನೋದು ಆತನ ಒಂದು ಉದ್ದೇಶ ಅಂತ ಮೇಲ್ನೋಟಕ್ಕೆ ಹೇಳ್ತಾ ಇದ್ದಾನೆ ಫೋರ್ಡ್ ಫೌಂಡೇಶನ್. ಈ ಹಿಂದೆ ಈತ 2009-10 ಸುಮಾರಿಗೆ ಇದೇ ಭಾರತ ದೇಶದಲ್ಲಿ ಬಂದು HPV ವೈರಸ್ ಎನ್ನುವಂಥ ಒಂದು ವೈರಸ್ಗೆ ಒಂದು ವ್ಯಾಕ್ಸಿನನ್ನು ಕಂಡು ಹಿಡಿದಿದ್ದೀನಿ, ಅದನ್ನು ಇಲ್ಲಿಯ ತರುಣಿಯರ ಮೇಲೆ ಇಂಜೆಕ್ಟ್ ಮಾಡ್ತೀವಿ ಅಂತೇಳಿ ಸುಮಾರು 23,000 ಜನ ಮಕ್ಕಳ ಬದುಕನ್ನು ನರಕ ಸದೃಶ ಮಾಡಿಬಿಟ್ಟಾಯ್ತು. ಎಲ್ಲವೂ ಬಡ ಮಕ್ಕಳು, ಅವರ ತಂದೆ ತಾಯಿಯ ಅನುಮತಿಯನ್ನು ಪಡೆಯಲಿಲ್ಲ. ಶಾಲೆಗಳಿಗೆ ಹೋದ, ಅಲ್ಲಿ ಮುಖ್ಯೋಪಾಧ್ಯಾಯರಿಗೆ ಹೇಳ್ದ, ಮಕ್ಕಳ ಮೇಲೆ ನಾವು ಇಂಜೆಕ್ಷನ್ ಕೊಡ್ತೀವಿ, ಇದು ವ್ಯಾಕ್ಸಿನ್, ಇದರಿಂದ HPV ವೈರಸ್ಸು ಹರಡೋದಿಲ್ಲ, ಸಾಂಕ್ರಾಮಿಕ ಆಗಲಾರ್ದ ಹಾಗೆ ಬರಲಾರ್ದ ಹಾಗೆ ಮಾಡುವಂಥ ವೈರಸ್ದು ಇಂಜೆಕ್ಷನ್ ಇದು ವ್ಯಾಕ್ಸಿನ್ನು ಅಂಥೇಳಿ ಎಲ್ಲ ಮಕ್ಕಳಿಗೆ 23,000 ಜನ ಮಕ್ಕಳಿಗೆ ಇಂಜೆಕ್ಷನ್ ಕೊಡ್ತಾನೆ. ಇಂಜೆಕ್ಷನ್ ತೆಗೆದುಕೊಂಡಂಥ ಬಹಳಷ್ಟು ಮಕ್ಕಳು ಸತ್ತೋಗ್ಬಿಡ್ತವೆ ಕಾಲಾಂತರದಲ್ಲಿ. ಒಂದಷ್ಟು ಜನರಿಗೆ ಪಾರ್ಶ್ವವಾಯು ಪೀಡಿತರಾಗ್ತಾರೆ. ನೋಡಿ, ಯಾವಾಗಲೂ ಅದಕ್ಕೆ ಹೇಳೋದು, ವಿಪಕ್ಷ ಅನ್ನೋದು ಇದೆಯಲ್ಲ, ವಿಪಕ್ಷ ಯಾವಾಗಲೂ ಸದೃಢವಾಗಿರಬೇಕು ಮತ್ತು ಯಾವಾಗಲೂ ಕಣ್ಗಾವಲಿನ ರೀತಿಯಲ್ಲಿ ದೇಶವನ್ನು ಕಾಯಬೇಕು ಅಂತ. CCTV ರೀತಿಯಲ್ಲಿ ಕೆಲಸ ಮಾಡಬೇಕು, ಅದು ಕ್ಯಾಮ್ರಾಗಳ ರೀತಿಯಲ್ಲಿ. ಏನು ನಡೀತಾ ಇದೆ ದೇಶದಲ್ಲಿ, ಸರ್ಕಾರ ಏನು ಮಾಡ್ತಾ ಇದೆ, ಯಾಕೆ ದಕ್ಷತೆಯನ್ನು ತೋರಿಸ್ತಾ ಇಲ್ಲ ಅಂತ. ಯಾವಾಗ 2009-10ರಲ್ಲಿ ಈ ರೀತಿಯಾದಂಥ ವ್ಯಾಕ್ಸಿನನ್ನು ಈಗ ಬಿಲ್ ಗೇಟ್ಸ್ ಫೌಂಡೇಶನ್ನಿಂದ ಕೊಡಲಾಗುತ್ತೋ ಆವಾಗ ಪ್ರತಿಪಕ್ಷಗಳಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ. ಅನಗತ್ಯವಾಗಿ ಬಡ ಮಕ್ಕಳ ಸಾವಿಗೆ ಈ ಬಿಲ್ ಗೇಟ್ಸ್ನಿಂದ ದೊಡ್ಡ ಇದು ಆಯಿತು, ಮರಣಾಂತಿಕವಾದಂಥ ವ್ಯಾಕ್ಸಿನನ್ನು ಕೊಡಲಾಯಿತು, ಅದರಿಂದ ನಮ್ಮ ಮಕ್ಕಳು ಸತ್ತೋದ್ರು, ಇನ್ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಾಯಿತು. ಆವಾಗ ಫ್ಯಾಕ್ಟ್ ಚೆಕ್ಕಿಂಗ್ ಕಮಿಟಿ ಅಂತ ಒಂದು ಕಮಿಟಿಯನ್ನು ಮಾಡಲಾಯಿತು. ಕಮಿಟಿಯನ್ನು ಮಾಡಿ ಈ ವ್ಯಾಕ್ಸಿನಿಂದ ಎಷ್ಟು ಜನ ಸತ್ತರು, ಯಾಕೆ ಸತ್ತರು, ಯಾವ ರೀತಿಯ ದುಷ್ಪರಿಣಾಮ ಬೀರ್ತು ಅನ್ನೋದ್ರ ಕುರಿತಾಗಿ ತನಿಖೆಯನ್ನು ನಡೆಸಲಾಯಿತು. ಮುಂದೆ ಏನಾಯಿತು ಅಂತಲೇ ಇದ್ರ ವಿಷಯ ಗೊತ್ತಾಗಲಿಲ್ಲ. ಈತ ಅಲ್ಲಿಂದ ಪರಾರಿಯಾಗಿಬಿಟ್ಟ.
ಬಿಲ್ ಗೇಟ್ಸ್ ಫೌಂಡೇಶನ್ನು ಭಾರತ ದೇಶದಲ್ಲಿ ಈ ರೀತಿಯ ಉಪದ್ವ್ಯಾಪವನ್ನು ಬೇಕಾದಷ್ಟು ಸಲ ಮಾಡಿದೆ. ಅಷ್ಟೇ ಅಲ್ಲ, ಈ ಮನುಷ್ಯ ಕೋವಿಡ್ ಬರೋಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳ್ತಾ ಇದ್ದ. ಏನಂತಂದರೆ, ಮುಂದಿನ 1-2 ವರ್ಷಗಳಲ್ಲಿ ಒಂದು ಮರಣಾಂತಿಕ ಕಾಯಿಲೆ ಬರುತ್ತೆ, ಸಾಂಕ್ರಾಮಿಕವಾದ ಕಾಯಿಲೆ ಬರುತ್ತೆ. ಆ ಕಾಯಿಲೆಯಿಂದ 1 ಕೋಟಿಗಿಂತ ಹೆಚ್ಚಿನ ಜನ ಸತ್ತೋಗ್ತಾರೆ ಅಂತ ಕೋವಿಡ್ ಬರೋಕ್ಕಿಂತ ಮುಂಚೆ ಈ ಬಿಲ್ ಗೇಟ್ಸ್ ಹೇಳಿದ್ದ. ಯಾವ ಲೆಕ್ಕಾಚಾರದ ಮೇಲೆ ಹೇಳಿದ್ದಾಯ್ತಾ ಅಂದರೆ, ಈತನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಮುಂದೆ ಕೋವಿಡ್-19 ಅನ್ನುವಂಥದ್ದು ಒಂದು ಬರುತ್ತೆ ಅಂತ ಈತನಿಗೆ ಗೊತ್ತಿತ್ತು. ಅದಕ್ಕಾಗಿ ಜೆನೆಟಿಕಲಿ ಏನೇನು ಮಾಡಬೇಕು ಇವ್ರು ಮಾಡ್ತಾಯಿದ್ರು. ಮುಂದೆ ಅದನ್ನು ಆ ಕಾಯಿಲೆಯನ್ನು ಇಟ್ಕೊಂಡು ವ್ಯಾಕ್ಸಿನ್ ಮಾಡಿ ಮಾರಬೇಕು ಅನ್ನೋದು ಇವ್ರ ಲೆಕ್ಕಾಚಾರ ಆಗಿತ್ತು. ಅದೊಂದು ದೊಡ್ಡದಾದಂಥ ಇಡೀ ಮನುಷ್ಯ ಕುಲವೇ ನಾಶ ಆಗುವಂಥ ಒಂದು ದೊಡ್ಡದಾದಂಥ ಷಡ್ಯಂತ್ರವನ್ನು ಇವ್ರು ಮಾಡಿದರು. ಅದ್ರ ಬಗ್ಗೆ ನಾನು ಹಿಂದೆ 2022ರಲ್ಲಿ ವಿಡಿಯೋ ಮಾಡಿದ್ದೆ ನಾನು. ಹೇಗೆ ಬಿಲ್ ಗೇಟ್ಸ್ ಫೌಂಡೇಶನ್ ಇದಕ್ಕೆ ಫಂಡಿಂಗ್ ಮಾಡ್ತು, ಹೇಗೆ ಜಾಗತಿಕ ಮಟ್ಟದಲ್ಲಿ ಇವರೆಲ್ಲ ಸಂಚು ಮಾಡಿದರು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯ್ತು ಅವಾಗ. ಇದೆಲ್ಲ ಡೀಪ್ ಸ್ಟೇಟ್ ಮಾಡಿದಂಥ ಕೆಲಸ. ಕೇವಲ ಚೈನಾ ಮಾತ್ರ ಅಲ್ಲ, ಅಮೇರಿಕ ಕೂಡ ಇದರಲ್ಲಿ ಕೈ ಜೋಡಿಸಿತ್ತು. ಇರಲಿ, ಈಗ ವಿಷಯಕ್ಕೆ ಬರ್ತೇನೆ. ನೋಡಿ, ಯಾವಾಗ ಈತ ಹೀಗೆ ಮರಾಠವಾಡ, ವಿದರ್ಭದಲ್ಲಿ ಕೃತಕ ಗರ್ಭಧಾರಣ ಕೇಂದ್ರಗಳನ್ನ ಮಾಡ್ತೀನಿ 200ಕ್ಕಿಂತ ಹೆಚ್ಚು ಅಂತ ಹೇಳ್ತಾನೋ, ಅದಕ್ಕಿಂತ ಕೆಲವೇ ದಿನಗಳ ಮುಂಚೆ ಒಂದು ವರದಿಯನ್ನು ಭಾರತ ದೇಶದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಏನಂತ, ಭಾರತದ ಹಸುವಿನ ಹಾಲಿನಲ್ಲಿ ಬ್ಯಾಕ್ಟೀರಿಯಾಗಳಿರ್ತವೆ. ಭಾರತದ ಹಸುವಿನ ಹಾಲಿಗಿಂತ ಬೆಟರ್ ಯಾವುದಾದ್ರೂ ಇದ್ದರೆ ಅದು ಜಿರಳೆಯ ಹಾಲಿದೆಯಲ್ಲ, ಅದು 3 ಪಟ್ಟು ಭಾರತದ ಹಸುವಿನ ಹಾಲಿಗಿಂತ ಒಳ್ಳೆಯದು ಅಂತ. ನೋಡಿ, ಭಾರತದ ಹಸುವಿನ ಹಾಲಿನ ವಿಶೇಷತೆಯನ್ನು ನಮ್ಮ ಆಯುರ್ವೇದದಲ್ಲಿ ಇನ್ನಿಲ್ಲದ ಹಾಗೆ ಕೊಂಡಾಡಲಾಗಿದೆ. ಅದರ ಎಲ್ಲ ಉತ್ಪನ್ನಗಳು, ಹಾಲು, ಮೊಸರು, ಬೆಣ್ಣೆ, ಮಜ್ಜಿಗೆ, ತುಪ್ಪ, ಎಲ್ಲವೂ ಔಷಧೀಯ ಗುಣ ಹೊಂದಿದ್ದಾವೆ ಅಂತ ನಮ್ಮ ಆಯುರ್ವೇದ, ನಮ್ಮ ಪ್ರಾಚೀನ ವೈದ್ಯಕೀಯ ಪದ್ಧತಿ ಹೇಳುತ್ತೆ. ಆದರೆ ಅಮೇರಿಕ ಹೇಳುತ್ತೆ. ಬಿಲ್ ಗೇಟ್ಸ್ ಫೌಂಡೇಶನ್ನು ಈ ರೀತಿಯಾದ ಸ್ಟೋರಿಗಳನ್ನು ಮೆಡಿಕಲ್ ಜರ್ನಲ್ನಲ್ಲಿ ಬರೆಸುತ್ತೆ. ಎಲ್ಲವೂ ಇವತ್ತು ಮೆಡಿಕಲ್ ಜರ್ನಲ್ ಮೇಲೆ ನಿರ್ಭರಗೊಂಡಿದ್ದಲ್ವಾ. ಮೆಡಿಕಲ್ ಜರ್ನಲ್ ಹೇಳುತ್ತೆ ಭಾರತ ಹಸುವಿನ ಹಾಲಿನಲ್ಲಿ ಬ್ಯಾಕ್ಟೀರಿಯಾಗಳಿದ್ದಾವೆ ಅಂತ. ಹೆಂಗಿದೆ ಇವರ ಲೆಕ್ಕಾಚಾರವನ್ನು ನೋಡಿ. ಅಂದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಈ ಡೈರಿ ಉದ್ಯಮ ಇದೆಯಲ್ಲ, ಅದನ್ನು ಹೇಗಾದರೂ ಮಾಡಿ ಭಾರತಕ್ಕೆ ಲಗ್ಗೆ ಹಾಕುವ ಹಾಗೆ ಮಾಡಬೇಕು. ಏಕೆಂದರೆ ಇಲ್ಲಿ 140 ಕೋಟಿ ಜನ ಬಳಕೆದಾರರಿದ್ದಾರೆ, ಗ್ರಾಹಕರಿದ್ದಾರೆ. ಇದಕ್ಕಿಂತ ದೊಡ್ಡ ಮಾರ್ಕೆಟ್ ಬೇರೆ ಯಾವುದೂ ಇಲ್ಲವೇ ಇಲ್ಲ. ಹಾಗಾಗಬೇಕು ಅಂದರೆ ಭಾರತದ ರೈತ, ಭಾರತದ ಹೈನು ಉತ್ಪನ್ನ, ಭಾರತದ ಕ್ಷೀರ ಕ್ರಾಂತಿ ಎಲ್ಲವನ್ನು ಮುಗಿಸಬೇಕು. ಹೇಗೆ ಮುಗಿಸಬೇಕು? ಹೇಗೆ ಅಂದರೆ, ಈ ರೀತಿ ವೈಶ್ವಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿ ಭಾರತದ ಉತ್ಪನ್ನಗಳಿಗೆ ಬೆಲೆ ಸಿಗಬಾರ್ದು, ಆ ರೀತಿಯದಾಗಿ ಮಾಡಬೇಕು. ಹಾಗೆ ಮಾಡುವ ಮೂಲಕ ಭಾರತದ ಹಾಲು ಅಗ್ಗದ್ದು, ಚೆನ್ನಾಗಿಲ್ಲ, ಇದಕ್ಕೆ ಮನುಷ್ಯನ ಹಲವಾರು ಕಾಯಿಲೆಗಳಿಗೆ ಮನುಷ್ಯ ತುತ್ತಾಗ್ತಾನೆ ಅಂತ ಮೆಡಿಕಲ್ ಜರ್ನಲಲ್ಲಿ ವರದಿಗಳನ್ನು ಬರೆಸಿ ಆದ ಮೇಲೆ ಯಾವಾಗ ಭಾರತ ಉತ್ಪನ್ನಗಳ ಬಗ್ಗೆ ಜನರಿಗೆ ಅನುಮಾನ, ಸಂದೇಹ ಮೂಡುತ್ತಲ್ಲ, ಮೂಡಿದ ತಕ್ಷಣ ತಮ್ಮ ಉತ್ಪನ್ನಗಳನ್ನು ಭಾರತದಲ್ಲಿ ಹೇರುವ ಕಾರ್ಯಕ್ರಮ. ಈಗ ಈತ ನಮ್ಮ ಹಸುಗಳಿಗೆ ಕೃತಕ ಗರ್ಭಧಾರಣೆಯನ್ನು 200 ಕೇಂದ್ರಗಳ ಮೂಲಕ ಮಾಡಿಸ್ತಾನಂತೆ. ಏನು ಇಂಜೆಕ್ಷನ್ ಮಾಡ್ತಾನೆ ನಮ್ಗೆ ಗೊತ್ತಿಲ್ಲ. ಹಾಗೆ ಇಂಜೆಕ್ಷನ್ ಮಾಡುವ ಮೂಲಕ ನಮ್ಮ ಹಸುಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಗೊತ್ತಿಲ್ಲ. ನಾಳೆ ನಮ್ಮ ಹಸುಗಳು, ಯಾವ ಹಸುಗಳು ಇವತ್ತು ಅಷ್ಟು ಕರುಗಳನ್ನು ಹಾಕ್ತಾ ಇದ್ದಾವೋ, ಮುಂದೆ ಅವೆಲ್ಲ ಗೊಡ್ಡುಗಳಾಗ್ಬಿಡ್ತವೆ, ಬಂಜೆಗಳಾಗ್ಬಿಡ್ತವೆ ಅನ್ನುವಂಥ ಅನುಮಾನ ಸಹ ನಮ್ಮನ್ನು ಕಾಡುತ್ತೆ. ಅದಕ್ಕೆ ಹೇಳಿದೆ, ವಿಪಕ್ಷಗಳು ಕಣ್ಗಾವಲನ್ನು ಇಟ್ಟರೆ ಇಂಥ ವಿಷಯಗಳ ಮೇಲೆ. ನೋಡಿ, ಇವತ್ತು ರಾಹುಲ್ ಗಾಂಧಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರಾ? ಇಲ್ಲ, ಮಾತಾಡ್ತಾ ಇಲ್ಲ. ಹೋಲಿ ಅಖಿಲೇಶ್ ಯಾದವ್, ಸ್ವತಃ ತಾನೇ ಯಾದವ, ಗೌಳಿ ಕುಟುಂಬದಲ್ಲಿ ಬಂದವರು. ಇಡೀ ಯಾದವರೆಲ್ಲ ಈ ಕ್ಷೀರ ವ್ಯವಹಾರದಲ್ಲಿ ತೊಡಗಿಕೊಂಡಂಥವ್ರು. ಆತ ಏನಾದರೂ ಮಾತಾಡ್ತಾನೆ? ಇಲ್ಲ. ತೇಜಸ್ವಿ ಯಾದವ್ ಮಾತಾಡ್ತಾ ಇದ್ದಾನೆ? ಲಾಲು ಯಾದವ್ ಯಾರೂ ಇಲ್ಲ. ಮಮತಾ ಬೇಗಂ ಮಾತಾಡ್ತಾ ಇದ್ದಾಳೆ? ಇಲ್ಲ. ಯಾವ ವಿಪಕ್ಷದವರು ಕೂಡ ಇಂಥದ್ದೊಂದು ಮೋಡ ಸಪರಂಡಿ ಭಾರತದಲ್ಲಿ ನಡೀತಾ ಇದೆ, ಅದರ ಬಗ್ಗೆ ಚಕಾರ ಶಬ್ದವನ್ನು ಮಾತಾಡ್ತಾ ಇಲ್ಲ. ನರೇಂದ್ರ ಮೋದಿಯವರು ಇದಕ್ಕೆ ಆಸ್ಪದ ಕೊಡಲಾರರು ಅನ್ನುವಂಥ ನಂಬಿಕೆ ನನಗಿದೆ. ಈ ರೀತಿಯದಾದಂಥ ಯಾವುದೋ ಷಡ್ಯಂತ್ರವನ್ನು ಭಾರತದ ಮೇಲೆ ಹೇರಲಿಕ್ಕೆ ಮತ್ತು ನಮ್ಮ ಡೈರಿ ಉದ್ಯಮವನ್ನು ನಾಶ ಮಾಡಲಿಕ್ಕೆ ವಿದೇಶಿ ಶಕ್ತಿಗಳಿಗೆ ಆಸ್ಪದ ಮಾಡಿಕೊಡೋದಿಲ್ಲ ಅನ್ನುವಂಥ ನಂಬಿಕೆ ನನಗಿದೆ. ಆದರೆ ವಿಪಕ್ಷಗಳು ಮಾಡೋ ಕೆಲಸವನ್ನು ಮಾಡಬೇಕಲ್ವ, ಯಾವುದನ್ನು ಪ್ರಶ್ನೆ ಮಾಡಬೇಕು ಅನ್ನೋದರ ಬಗ್ಗೆ ಆದರೂ ಎಚ್ಚರಿಕೆ ಇರಬೇಕಲ್ವ. ಸುಳ್ಳು ಸುದ್ದಿಗಳನ್ನು ಹರಡಿಸಿ ಸರ್ಕಾರವನ್ನು ಕೆಡವುವ, ದೇಶವನ್ನು ಅಭದ್ರಗೊಳಿಸುವುದರ ಬದಲು ಇಂಥ ವಿಚಾರಗಳಲ್ಲಿ ಜಾಗೃತಿಯನ್ನು ಉಂಟು ಮಾಡಿ ಸರ್ಕಾರ ಎಚ್ಚರದಿಂದ ಇರೋ ಹಾಗೆ ಮಾಡಬೇಕಾದ ಜವಾಬ್ದಾರಿ ವಿಪಕ್ಷದ ಮೇಲೆ ಇದೆ ಅಲ್ವಾ.
ಅದನ್ನು ಅವರು ಮಾಡೋದಿಲ್ಲ. ಅದು ನಮ್ಮ ದುರಂತ. ಈ ಬಿಲ್ ಗೇಟ್ಸ್ ಒಂದು ಮಾತು ಹೇಳಿದ್ದ, ಏನಂತ ಹೇಳಿದ್ದ ಅಂದರೆ, ಭಾರತ ಅಂದರೆ ಒಂದು ಪ್ರಯೋಗಾಲಯ ಇದ್ದ ಹಾಗೆ. ಆ ಭಾರತದಲ್ಲಿ ಯಶಸ್ವಿಯಾದಂಥ ವ್ಯಾಕ್ಸಿನ್ಗಳು, ಇಂಜೆಕ್ಷನ್ಗಳು, ಔಷಧಿಗಳು ಇದನ್ನು ಭಾರತದಲ್ಲಿ ನೋಡಿಕೊಂಡು ನಾವು ಜಾಗತಿಕ ಮಟ್ಟದಲ್ಲಿ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ದೆ. ನೋಡಿ ಹೆಂಗಿದೆ ಅಂದರೆ, ಭಾರತದ ಜನರು ಈತನಿಗೆ ಗಿನಿಪಿಗ್ಗಳು ಅಂದರೆ ಪ್ರಯೋಗಕ್ಕೆ ಬಳಸುವಂಥ ಬಲಿಪಶುಗಳು ಅಂತ. ಗಿನಿಪಿಗ್ ಅಂತ ಶಬ್ದ ಬಳಸ್ತಾರೆ. ಪ್ರಯೋಗಕ್ಕೆ ಬಳಸುವಂಥ ಕಪ್ಪೆ, ಜಿರಳೆ ಇವೆಲ್ಲ ಇರ್ತಾರಲ್ಲ, ಗಿನಿಪಿಗ್ಸ್ ಅಂತಾರೆ. ಮಂಗ, ಹಾಗೆ ನಮ್ಮನ್ನು ಬಳಸ್ಕೊಳ್ಳುವಂಥ ಪ್ರಯತ್ನ. ಮಾನವ ಕುಲಕ್ಕೆ ಒಳ್ಳೆಯದು ಮಾಡ್ತೀನಿ ಅಂತ ನಾಟಕ ಆಡೋದು. ಈತ ಇನ್ನೊಂದು ಹೊಸ ಇದನ್ನು ಶುರು ಮಾಡಿದನು ಸಂದೇಶ. ಏನಪ್ಪ ಅಂತಂದರೆ, ಮಲೇರಿಯಾವನ್ನು ನಾನು ಜಗತ್ತಿನಿಂದ ತೊಲಗಿಸಿ ಬಿಡ್ತೀನಿ ಅಂತ. ಹೆಂಗೆ ತೊಲಗಿಸ್ತೀಯ ನೀನು? ಈ ಮಲೇರಿಯಾ ತೊಲಗಿಸ್ಬೇಕಂದ್ರೆ ಏನು ಮಾಡಬೇಕು? ಸೊಳ್ಳೆ ಬರಲಾರ್ದಂಗೆ ಮಾಡಬೇಕು, ಸ್ವಾಭಾವಿಕವಾಗಿ ಲೇಮ್ಯಾನ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ. ಈಗ ಹಾಗಲ್ಲಂತೆ. ಈತ ಹೇಳೋದೇನಂತಂದರೆ, ಈ ಜೆನೆಟಿಕಲಿ ಸೊಳ್ಳೆಗಳನ್ನು ಮಾಡಿಫೈ ಮಾಡ್ತಾನೆ. ಸೊಳ್ಳೆಗಳ ಜೀನ್ಸ್ ಏನಿದೆ ಅದನ್ನು ಮಾಡಿಫೈ ಮಾಡೋದ್ರ ಮೂಲಕ ಅದು ಈ ರೀತಿ ಮಲೇರಿಯಾ ಕಾಯಿಲೆಯನ್ನು ಹರಡಿರಬಾರ್ದು. ಆ ರೀತಿ ಮಾಡುವಂಥ ಈತ ಪ್ರಯೋಗಗಳನ್ನು ಮಾಡ್ತಾ ಇದ್ದಾನಂತೆ. ಹೀಗೆ ಮಾಡ್ತೀನಿ ಅಂತ ಈತ ಕೀನ್ಯಾದಲ್ಲಿ ಹೇಳ್ದ. ಅಲ್ಲಿ ಒಬ್ಬ ಡಿಕ್ಟೇಟರ್ ರಾಜ ಇದ್ದಾನೊಬ್ಬ, ಬುರ್ಕಿನಾ ಫಾಸೋ ಅಂತೇಳಿ. ಈ ಬುರ್ಕಿನಾ ಫಾಸೋ ಜಾಡಿಸಿ ಒದ್ದು ಆ ಕೀನ್ಯಾದಿಂದ ಈತನನ್ನು ಓಡಿಸಿದ. ನೀನು ನಮ್ಮ ಸೊಳ್ಳೆಗಳ ತಂಟೆಗೂ ಬರಬೇಡ, ನೀ ಅದನ್ನು ಜೆನೆಟಿಕಲಿ ಮಾಡಿಫೈನೂ ಮಾಡಬೇಡ, ನಮ್ಮ ಮಲೇರಿಯಾನ ಹೇಗೆ ತೊಲಗಿಸಬೇಕು ಅಂತ ನಮ್ಗೆ ತುಂಬ ಚೆನ್ನಾಗಿದೆ, ಹೊರಟೋಗು ನೀನು ಅಂತ. ಅಂದರೆ ಇದರ ಹಿಂದೆ ಕೂಡ ಏನಾದರೂ ಈತ ದುರುದ್ದೇಶವನ್ನು ಇಟ್ಕೊಂಡೇ ಮಾಡಿರ್ತಾನೆ. ಅದರ ಹಿಂದೆ ವ್ಯಾಪಾರಿ ತಂತ್ರ ಇರುತ್ತೆ. ನೋಡಿ, ಡೊನಾಲ್ಡ್ ಟ್ರಂಪ್ ಬಂದಾಗಿಂದ ಎರಡು ಶಕ್ತಿಗಳಿವು, ಎರಡು ಡೀಪ್ ಸ್ಟೇಟ್ನ ಎರಡು ಶಕ್ತಿಗಳು. ಡೊನಾಲ್ಡ್ ಟ್ರಂಪ್ WHO ಹೊರಗಡೆ ಬರ್ತಾರೆ. ನನಗೆ WHO ಬೇಕಾಗಿಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ. ಈತ WHO ಸ್ಟ್ರಾಂಗ್ ಮಾಡುವ ಪ್ರಯತ್ನ ಮಾಡ್ತಾನೆ ಬಿಲ್ ಗೇಟ್ಸ್. ಏಕೆಂದರೆ ತನ್ನ ವ್ಯಾಪಾರ ನಡೆಯುತ್ತೆ. ಚೈನಾದ ವಿರುದ್ಧವಾಗಿ ನಿಲ್ತಾನೆ ಡೊನಾಲ್ಡ್ ಟ್ರಂಪ್. ಬಿಲ್ ಗೇಟ್ಸು ಚೈನಾದ ಪರವಾಗಿ ಇರ್ತಾನೆ. ಏಕೆಂದರೆ ಅಲ್ಲಿಂದ ಈ ರೀತಿಯಾದಂಥ COVID-19 ಥರದ ಕಾಯಿಲೆಗಳನ್ನು ಹರಡಲಿಕ್ಕೆ ಮತ್ತು ಅದಕ್ಕೆ ಬೇಕಾದ ವ್ಯಾಕ್ಸಿನ್ಗಳನ್ನು ಮಾಡಲಿಕ್ಕೆ ಒಂದು ಪೃಷ್ಠಭೂಮಿ ಸಿಗತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಬಿಲ್ ಗೇಟ್ಸು ಜಗತ್ತನ್ನು ಒಂದು ಹಳ್ಳಿ, ಒಂದು ಊರು ಅಂತ ಮಾಡಬೇಕು ಅಂತ ಬಿಲ್ ಗೇಟ್ಸ್ ಹೇಳ್ತಾನೆ. ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ, ಅಮೆರಿಕವನ್ನು ನಾವು ಸಂರಕ್ಷಿಸಬೇಕು, ಬೇರೆ ಕಡೆ ಜನ ನಮ್ಮಲ್ಲಿ ಬರಬಾರ್ದು ಅಂತಾನೆ. ಬಿಲ್ ಗೇಟ್ಸು ಡೆಮೋಕ್ರೇಟ್ಸಿಗೆ ಸಹಾಯ ಮಾಡ್ತಾನೆ. ಡೊನಾಲ್ಡ್ ಟ್ರಂಪು ರಿಪಬ್ಲಿಕನ್ ಪಕ್ಷದ ಮೂಲಕ ತನ್ನನ್ನು ತಾನು ಎಸ್ಟಾಬ್ಲಿಷ್ ಮಾಡ್ಕೊತಾನೆ. ಅಂದರೆ ನಿರಂತರವಾಗಿ ಎರಡು ಶಕ್ತಿಗಳ ಪ್ರತಿದ್ವಂದ್ವ ನಡೀತಾನೆ ಇದೆ. ಆ ಪ್ರತಿದ್ವಂದ್ವದ ಮಧ್ಯೆ ಭಾರತ ಇವತ್ತು ಬಿಲ್ ಗೇಟ್ಸ್ಗೆ ಭಾರತಕ್ಕೆ ಆಹ್ವಾನವನ್ನು ಕೊಟ್ಟಿದೆ. ಒಂದು ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಆತನನ್ನು ಸ್ವಾಗತಿಸಿದ್ದಾರೆ. ಈತ ನಮ್ಮದೇ ದೇಶದ ಒಂದು ರಾಜ್ಯದಲ್ಲಿ ಹೈನುಗಾರಿಕೆಯ ವಿರುದ್ಧವಾದಂಥ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇರಬಹುದು ಅನ್ನುವಂಥ ನನ್ನ ಅನುಮಾನ ಇದೆ. ಏಕೆಂದರೆ ಇಲ್ಲಿವರೆಗೂ ಈತ ಮಾಡಿರುವಂಥದ್ದೆಲ್ಲ ಈ ವಿನಾಶಕಾರಿ ಕೆಲಸಗಳೇ. ದೇಶಕ್ಕೆ ಒಳ್ಳೆಯದಾಗುವಂಥ ಕೆಲಸ ಈತ ಮಾಡಿದ್ದು ಯಾವುದೂ ತೋರಿಸಿ ಹೇಳಲಿಕ್ಕೆ ಬಿಲ್ ಗೇಟ್ಸ್ ಫೌಂಡೇಶನ್ ಅಂತ ಹೇಳ್ತಾನೆ. ಫಂಡಿಂಗ್ ಮಾಡ್ತೀವಿ ಅಂತಾನೆ. ಫಂಡಿಂಗ್ ಎದಕ್ಕೆ ಮಾಡ್ತಾನೆ ಅಂದರೆ, ತನಗೆ ಅನುಕೂಲಕರ ಆಗುವಂಥ ವ್ಯವಹಾರಗಳಿಗೆ ಈತ ಫಂಡಿಂಗ್ ಮಾಡೋದು. ಈತನ ಜೀವನ ನೋಡಿದರೆ ಲೋಲುಪತೆಯಿಂದ ಕೂಡಿರುವಂಥ ಜೀವನ. 6,000 ಕೋಟಿ ರೂಪಾಯಿ ಜೀವನ ಇಟ್ಕೊಂಡಿದ್ದಾನೆ ಸಮುದ್ರದಲ್ಲಿ ಓಡಾಡಲಿಕ್ಕೆ. 6,000 ಕೋಟಿ ರೂಪಾಯಿ. ಅಂಥ ಲೋಲುಪನಾದಂಥ ವ್ಯಕ್ತಿ ಈತ ಮನುಕುಲಕ್ಕೆ ಸಹಾಯ ಮಾಡ್ತಾನೆ ಅಂತ ನಾವು ನಿರೀಕ್ಷೆ ಮಾಡೋದು ಹೇಗೆ? ಏನಾಗತ್ತೆ ಕಾದು ನೋಡಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.